ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ ತಯ್ಯವ ಗ್ಯಾರ ಮಾಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದೋಗಿ ಈಗ ADC ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ ಇದೆ ಯಥಾಸ್ಥಿತಿ ಕಾಪಾಡಬೇಕು. ಆದ್ರಿಂದ ಅದು ನ್ಯಾಯಾಲಯದಲ್ಲಿ ಧವೆ ಇರೋದ್ರಿಂದ ಅದನ್ನ ಅಲ್ಲಿ ಯಾವುದೇ ಹೊಸ ಆಚರಣೆಗಳು ಮಾಡಬಾರದು ಅಂತ ಇದೆ. ಹಿಂದೂಗಳು ಯಾವುದೇ ಕೇಳಿದ್ರೆ ಅಲ್ಲಿ ಹೋಮ ಹವನ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಅವರ ದತ್ತಪೀಠದ ಆವರಣದೊಳಗೆ ಅವಕಾಶವನ್ನು ಕೊಡಲ್ಲ. ಅಂದ್ರೆ ಕಳೆದ 23 ಜನವರಿ ಅಂದು ಅವರು ಹೊಸದಾಗಿ ಕಲಮೆ ತಯ್ಯಬ ಅಂತ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಇದು ಜಿಲ್ಲಾ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟು ಕಾನೂನು ಬಾಹಿರ. ಯಾಕಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದತ್ತಪೀಠದ ಕೇಸ್ ಇರೋದ್ರಿಂದ ಇಲ್ಲಿ ಯಾವುದೇ ಹೊಸ ಆಚರಣೆಗೆ ಅವಕಾಶ ಇರೋದಿಲ್ಲ. ದತ್ತಪೀಠದ ಮುಂಭಾಗದಲ್ಲಿ ನಾವು ಈಗಾಗಲೇ ತುಂಬಾ ಸರಿ ಕೇಳಿದ್ದು ಹೋಮ ಹವನ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮುಂದೆ ಈ ರೀತಿಯಾದಂತಹ ಯಾವುದೇ ಹೊಸ ಆಚರಣೆಗಳನ್ನ ಅವರು ಮಾಡಿಕೊಡಬಾರದು ಅನ್ನೋದು ನಮ್ಮದು ಮನವಿ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಮನವಿಯನ್ನು ಕೊಟ್ಟಿದ್ದಾರೆ. ಎರಡನೇದು, ದತ್ತಪೀಠದ ವಿಚಾರ ನ್ಯಾಯಾಲಯದಲ್ಲಿ ಇದ್ದಾಗ ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೆ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವದಲ್ಲಿತ್ತು. ಆ ಸಮಯದಲ್ಲಿ ಅಲ್ಲಿ ಯಾವುದೇ ಹೊಸ ಆಚರಣೆ ಮಾಡಲಿಕ್ಕೆ ಕಲಮ ತಯ್ಯವ ಗ್ಯಾರ ಮಾಂಸಾಹಾರ ಅಂತಹ ಹೊಸ ಆಚರಣೆಗಳನ್ನ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇರಲಿಲ್ಲ. ಹಾಗಾಗಿ ಆ ವ್ಯವಸ್ಥಾಪನಾ ಸಮಿತಿ ಅವಧಿ ಮುಗಿದೋಗಿ ಈಗ ADC ಅವರು ಅಪರ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಪೂರ್ತಿ ವ್ಯವಸ್ಥೆಯನ್ನು ಅವ್ರು ನೋಡ್ಕೊಳ್ಬೇಕು. ಅಲ್ಲಿ ನ್ಯಾಯಾಲಯದ ಆದೇಶ ಇರೋದ್ರಿಂದ ಇದೆ ಯಥಾಸ್ಥಿತಿ ಕಾಪಾಡಬೇಕು. ಆದ್ರಿಂದ ಅದು ನ್ಯಾಯಾಲಯದಲ್ಲಿ ಧವೆ ಇರೋದ್ರಿಂದ ಅದನ್ನ ಅಲ್ಲಿ ಯಾವುದೇ ಹೊಸ ಆಚರಣೆಗಳು ಮಾಡಬಾರದು ಅಂತ ಇದೆ. ಹಿಂದೂಗಳು ಯಾವುದೇ ಕೇಳಿದ್ರೆ ಅಲ್ಲಿ ಹೋಮ ಹವನ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಅವರ ದತ್ತಪೀಠದ ಆವರಣದೊಳಗೆ ಅವಕಾಶವನ್ನು ಕೊಡಲ್ಲ. ಅಂದ್ರೆ ಕಳೆದ 23 ಜನವರಿ ಅಂದು ಅವರು ಹೊಸದಾಗಿ ಕಲಮೆ ತಯ್ಯಬ ಅಂತ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಇದು ಜಿಲ್ಲಾ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿರುವುದು ಕಾನೂನು ಬಾಹಿರ. ಯಾಕಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದತ್ತಪೀಠದ ಕೇಸ್ ಇರೋದ್ರಿಂದ ಇಲ್ಲಿ ಯಾವುದೇ ಹೊಸ ಆಚರಣೆಗೆ ಅವಕಾಶ ಇರೋದಿಲ್ಲ. ದತ್ತಪೀಠದ ಮುಂಭಾಗದಲ್ಲಿ ನಾವು ಈಗಾಗಲೇ ತುಂಬಾ ಸರಿ ಕೇಳಿದ್ದು ಹೋಮ ಹವನ ಮಾಡಲಿಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಮುಂದೆ ಈ ರೀತಿಯಾದಂತಹ ಯಾವುದೇ ಹೊಸ ಆಚರಣೆಗಳನ್ನ ಅವರು ಮಾಡಿಕೊಡಬಾರದು ಅನ್ನೋದು ನಮ್ಮದು ಮನವಿ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಮನವಿಯನ್ನು ಕೊಟ್ಟಿದ್ದಾರೆ. ಎರಡನೇದು, ದತ್ತಪೀಠದ ವಿಚಾರ ನ್ಯಾಯಾಲಯದಲ್ಲಿ ಇದ್ದಾಗ